Hello dear students. Now today let us study about the different types of constructs used in writing a program. ಯಾವುದೇ ಪ್ರೋಗ್ರಾಮನ್ನು ಬರೆಯುವಾಗ ನಾವು ಬಳಸ್ತಕ್ಕಂಥ ಬೇರೆ ಬೇರೆ ರಚನೆಗಳನ್ನು ಇವಾಗ ನೋಡ್ತಾ ಹೋಗುವ. So in the last video I have explained about sequential type of construct. ನಿಮಗೆ ಕಳೆದ ತರಗತಿಯಲ್ಲಿ ನಾನು ಸೀಕ್ವೆನ್ಷಿಯಲ್ ಟೈಪನ್ನು ಹೇಳ್ಕೊಟ್ಟಿದ್ದೇನೆ. ಸೊ ಇನ್ ದಿಸ್ ಕ್ಲಾಸ್ ವಿ ಶಿಲ್ ಸ್ಟಡಿ ಅಬೌಟ್ ಸೆಲೆಕ್ಷನ್ ಕನ್ಸ್ಟ್ರಕ್ಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕಂಡೀಷನಲ್ ಕನ್ಸ್ಟ್ರಕ್ಟ್. ಮುಂದಿನ ವಿಡಿಯೋದಲ್ಲಿ ನಾನು ಇಟರೇಷನ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಟುಡೇ ಲೆಟ್ ಅಸ್ ಸ್ಟಡಿ ಅಬೌಟ್ ಸೆಲೆಕ್ಷನ್ ಕನ್ಸ್ಟ್ರಕ್ಟ್. ಇಟ್ ಇಸ್ ಆಲ್ಸೋ ನೋನ್ ಆ್ಯಸ್ ಕಂಡೀಷನಲ್ ಕನ್ಸ್ಟ್ರಕ್ಟ್. ದೆನ್ ವಾಟ್ ಈಸ್ ಕಂಡೀಷನಲ್ ಕನ್ಸ್ಟ್ರಕ್ಟ್? ದ ಎಕ್ಸಿಕ್ಯೂಷನ್ ಆಫ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ಕಂಡೀಷನ್. ಯಾವುದೇ ಸ್ಟೇಟ್ಮೆಂಟು ಆ ಕಂಡೀಷನ್ ಆಧಾರದ ಮೇಲೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ನಾವು ಸೆಲೆಕ್ಷನ್ ಕನ್ಸ್ಟ್ರಕ್ಟ್ ಅಂತ ಕರಿಬೇಕಾಗುತ್ತೆ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲೆಕ್ಷನ್ ಕನ್ಸ್ಟ್ರಕ್ಟ್. ದ ಫಸ್ಟ್ ಒನ್ ಈಸ್ ಸಿಂಪಲ್ ಇಫ್, ಸೆಕೆಂಡ್ ಒನ್ ಇಫ್ ಎಲ್ಸ್, ಥರ್ಡ್ ಒನ್ ಇಫ್ ಎಲ್ಸ್ ಇಫ್, ಫೋರ್ತ್ ಒನ್ ನೆಸ್ಟೆಡ್ ಇಫ್, ಫಿಫ್ತ್ ಒನ್ ಮಲ್ಟಿಪಲ್ ಸೆಲೆಕ್ಷನ್. ಈ ರೀತಿ 5 ರೀತಿಯ ಸೆಲೆಕ್ಷನ್ ಕನ್ಸ್ಟ್ರಕ್ಟನ್ನು ನಾವು ಈ ತರಗತಿಯಲ್ಲಿ ಕಲಿತಾ ಹೋಗ್ತೇವೆ. ಸೊ ಮೊದಲನೇದು ಸಿಂಪಲ್ ಇಫ್. ಇಟ್ ಇಸ್ ಆಲ್ಸೋ ನೋನ್ ಆ್ಯಸ್ ಒನ್ ವೇ ಬ್ರಾಂಚಿಂಗ್. ಇದಕ್ಕೆ ಮತ್ತೊಂದು ಹೆಸರು ಒನ್ ವೇ ಬ್ರಾಂಚಿಂಗ್ ಅಂತ. ಸೊ ಇದರಲ್ಲಿ ಕನ್ಸ್ಟ್ರಕ್ಟ್ ಯಾವ ರೀತಿ ಮಾಡ್ತಾ ಹೋಗ್ತೇವೆ ನೋಡಿ, ಫ್ಲೋ ಚಾರ್ಟ್ ಮುಖಾಂತರ ತೋರಿಸ್ತೇವೆ. ಸಿಂಗಲ್ ಎಂಟ್ರಿ ಇದೆ, ಎಲ್ಲೋ ಒಂದು ಕಡೆ ಕಂಟ್ರೋಲ್ ಬಂದಿದೆ. ಇವಾಗ ನಾವು ಇಟ್ ಚೆಕ್ಸ್ ದ ಕಂಡೀಷನ್. ಇಲ್ಲೊಂದು ಕಂಡೀಷನ್ ಚೆಕ್ ಮಾಡುತ್ತೆ. ಇದು ಈಸ್ ಟೆಸ್ಟ್ ಕಂಡೀಷನ್. ಆ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ, ಅಥವಾ ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಕಂಡೀಷನ್ ಫಾಲ್ಸ್ ಆಗಿದ್ದರೆ, ಇಫ್ ದ ಕಂಡೀಷನ್ ಈಸ್ ಫಾಲ್ಸ್, ದೆನ್ ದೆರ್ ವಿಲ್ ಬಿ ನೋ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಸೊ ಈ ಒಂದು ಕನ್ಸ್ಟ್ರಕ್ಟಲ್ಲಿ ಫಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಟ್ರೂ ಆಗಿದ್ದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಫಾಲ್ಸ್ ಆದರೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಬರೋದಿಲ್ಲ. ನಂತರ ಫ್ಲೋ ಮುಂದಕ್ಕೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟಿಗೆ ಹೋಗುತ್ತೆ. ಸೊ ಇಫ್ ವಿ ಕನ್ವರ್ಟ್ ದಿಸ್ ಫ್ಲೋ ಚಾರ್ಟ್ ಇಂಟು ಸಿಂಟ್ಯಾಕ್ಸ್ ಮೀನ್ಸ್, ಇದೇ ಫ್ಲೋ ಚಾರ್ಟಿಗೆ ನಾವು ಸಿಂಟ್ಯಾಕ್ಸ್ ಬರೆಯೋದಾದರೆ, ಇದು ಸಿ ಅಥವಾ C++ ಈ ಥರ ಸಿಂಟ್ಯಾಕ್ಸ್ ಬರೀತಾ ಹೋಗ್ತೀವಿ. ಇಫ್ ಇಲ್ಲೇನು ಕಂಡೀಷನ್ ಇದೆ, ಈ ಕಂಡೀಷನ್ ಬದಲು ನೀವು ಇಫ್ ಅಂತ ಬರೀಬೇಕಿಲ್ಲ. ಇಫ್ ಬರೆದು ಬ್ರ್ಯಾಕೆಟಲ್ಲಿ ಟೆಸ್ಟ್ ಕಂಡೀಷನ್ ಬರೀಬೇಕು. ಏನು ಕಂಡೀಷನ್ ಇದೆಯೋ ಅಕಾರ್ಡಿಂಗ್ ಟು ಯುವರ್ ಪ್ರೋಗ್ರಾಮ್ ಪ್ರಕಾರ ಏನು ಕಂಡೀಷನ್ ಇದೆ ಆ ಕಂಡೀಷನ್ ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಈ ಟೆಸ್ಟ್ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ವಿತಿನ್ ದ ಕರ್ಲಿ ಬ್ರೇಸ್ ರೈಟ್ ಸ್ಟೇಟ್ಮೆಂಟ್ 1, ದೆನ್ ಪುಟ್ ದ ಸೆಮಿಕೊಲಾನ್. ದಿಸ್ ಈಸ್ ಅ ಸಿಂಟ್ಯಾಕ್ಸ್. ಸೊ ಇಲ್ಲಿ ಇಫ್ ಇದೆ, ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಬರುತ್ತೆ. ಹಾಗೆ ಇಲ್ಲಿ ಇಫ್ ಇದೆ, ಕಂಡೀಷನ್ ಟೆಸ್ಟ್ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ, ಸೆಮಿಕೊಲಾನ್ ಬರುತ್ತೆ ಇಲ್ಲಿ. ಓಕೆ, ದಿಸ್ ಇಸ್ ದ ಸಿಂಟ್ಯಾಕ್ಸ್. ನೌ ವಿ ಶಲ್ ಸ್ಟಡಿ ಅಬೌಟ್ ದ ಎಕ್ಸಾಂಪಲ್. ಈ ಒಂದು ಸಿಂಪಲ್ ಇಫಿಗೆ ಒಂದು ಎಕ್ಸಾಂಪಲನ್ನು ನೋಡುವ. ಸೊ ಅಸ್ಯೂಮ್, ಸೊ ನೀವೊಂದು ಟೆಕ್ಸ್ಟೈಲ್ಸ್ಗೆ ಹೋಗ್ತೀರಾ, ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡ್ತೀರಾ. ನೀವು ಪರ್ಚೇಸ್ ಮಾಡಿದಂಥ ಅಮೌಂಟ್ 5,000ಗಿಂತ ಜಾಸ್ತಿ ಇದ್ದರೆ, ಇಫ್ ಇಟ್ ಇಸ್ ಮೋರ್ ದ್ಯಾನ್ 5,000 ಆರ್ ಈಕ್ವಲ್ ಟು 5,000, ಆ ಶಾಪ್ ಅವರು ನಿಮಗೆ ಒಂದು ಡಿಸ್ಕೌಂಟ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಫಾರ್ ಎಕ್ಸಾಂಪಲ್ 10%. ನೀವು ಪರ್ಚೇಸ್ ಮಾಡಿದ ಅಮೌಂಟು 5,000 ಅದಕ್ಕಿಂತ ಜಾಸ್ತಿ ಅಥವಾ ಸಮವಾಗಿದ್ದರೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5,000 ಆಗಿದ್ದರೆ, you will get the discount. Discount ಎಷ್ಟು ಬರುತ್ತೆ ನಿಮಗೆ? 10%. How to calculate the discount? Amount into 10/100. Okay, so this is 10%. 10/100 means 10%. For example, if you are purchasing 6,000 rupees of materials, okay, so this is the amount into 10%, 10/100. So 0000. So you'll get 6,000 as the discount. ನಿಮಗೆ 600 ರೂಪಾಯಿ ಡಿಸ್ಕೌಂಟ್ ಸಿಕ್ಕಿರುತ್ತೆ. ಓಕೆ, ನಂತರ ನೀವು ಅಂಗಡಿಯವನಿಗೆ ಎಷ್ಟು ಕೊಡಬೇಕಾಗುತ್ತೆ? ಅಮೌಂಟ್ ಮೈನಸ್ ಡಿಸ್ಕೌಂಟ್
ನೀವು ಪರ್ಚೇಸ್ ಮಾಡಿರೋದು 6000, discount 600. So what is the net amount? Amount minus discount, you will get 5400 rupees. So like this we can use simple if in our program. So this is simple if. It is also known as one way branching. Okay, ಇಲ್ಲಿ one way ಮಾತ್ರ ಇದೆ ಇಲ್ಲಿ. So if the condition is true, statement 1 is executed. If condition is false, there is no statements, then the control will flow to the next part. So what is the syntax? If test condition true means you will get the statement 1. Okay, so what is the example? If amount greater than or equal to 5000, then the discount will be amount into 10 by 100. So this is the assignment operator. It is not equal. So ಇಲ್ಲಿ ಏನು ಕ್ಯಾಲ್ಕುಲೇಟ್ ಆಗುತ್ತೆ, ಆ ವ್ಯಾಲ್ಯೂ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಪಾರ್ಟ್ ಇನ್ ದ ಡಿಸ್ಕೌಂಟ್. ಓಕೆ, ಸೊ ನಂತರ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ನೆಟ್ ಅಮೌಂಟ್ ಮೈನಸ್ ಡಿಸ್ಕೌಂಟ್ ಎಷ್ಟು ಬರುತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ 6000 ಮೈನಸ್ 600 ಎಷ್ಟು ಬರುತ್ತೆ. 6000 ಮೈನಸ್ 600 ವಿಲ್ ಗೆಟ್ ದ 5400. ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ನೆಟ್ ಅಮೌಂಟ್. ದಿಸ್ ಇಸ್ ದ ಅಸೈನ್ಮೆಂಟ್ ಆಪರೇಟರ್. ಓಕೆ ಗೈಸ್, so now let us study the second one, if else. So if else, the statement it is also known as two-way branch. ಇದಕ್ಕೆ ಮತ್ತೊಂದು ಹೆಸರು two-way branch ಅಂತ ಕರಿತಾ ಹೋಗ್ತೇವೆ. ಇದರ ಒಂದು ಕನ್ಸ್ಟ್ರಕ್ಟನ್ನು ನಾವು ಗಮನಿಸುವ. ಸೊ ನೋಡಿ, ಇಲ್ಲಿ ಸಿಂಗಲ್ ಎಂಟ್ರಿ ಇದೆ, ಫ್ಲೋ ಇಲ್ಲಿ ಬಂದಿದೆ. ಇವಾಗ ಇಲ್ಲೊಂದು ಕಂಡೀಷನ್ ಇದೆ ಅಂದ್ಕೊಳುವ. ಈಸ್ ಟೆಸ್ಟ್ ಕಂಡೀಷನ್, ಈ ಕಂಡೀಷನ್ ಟ್ರೂ ಆದರೆ, ಇಫ್ ದ ಕಂಡೀಷನ್ ಬಿಕಮ್ಸ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟೆಡ್, ದೆನ್ ಇಟ್ ಫ್ಲೋಸ್ ಟು ದ ಔಟ್ ಆಫ್ ದಿಸ್ ಕನ್ಸ್ಟ್ರಕ್ಟ್, ಹೊರಡಾಗುತ್ತೆ. ಅಥವಾ ಈ ಕಂಡೀಷನ್ ಫಾಲ್ಸ್ ಆಗಿದ್ರೆ, ಇಫ್ ದ ಕಂಡೀಷನ್ ಫಾಲ್ಸ್ ದೆನ್ ಸ್ಟೇಟ್ಮೆಂಟ್ 2 ಈಸ್ ಎಕ್ಸಿಕ್ಯೂಟೆಡ್, ದೆನ್ ದ ಕಂಟ್ರೋಲ್ ಫ್ಲೋಸ್ ಔಟ್. ಓಕೆ, ಇಲ್ಲಿ ಯಾವುದಾದ್ರು ಒಂದು ಸ್ಟೇಟ್ಮೆಂಟ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಸ್ಟೇಟ್ಮೆಂಟ್. ಓಕೆ, ಈ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಕ್ಲಿಯರ್? ಸೊ ಹಿಯರ್ ವಿ ಹ್ಯಾವ್ two-way branches. So it is also called as two-way branching construct or statement. So we have a syntax here, how to write in the program. ಸೊ ಈ ಒಂದು ಗ್ರಾಮ್ಯಾಟಿಕ್ ಪಾರ್ಟನ್ನು ನಾವು ಸಿಂಟ್ಯಾಕ್ಸ್ ಅಂತ ಕರಿತೇವೆ. ಇಲ್ಲಿ ಇಫ್ ಅಂತ ಬರೀಬೇಕು. ಇಫ್ ಅಂತ ಬರೆದು ನಾವು ಟೆಸ್ಟ್ ಕಂಡೀಷನ್ ಕೊಡ್ತೇವೆ. ಆ ಕಂಡೀಷನ್ ಟ್ರೂ ಆಗಿದ್ದರೆ ಸ್ಟೇಟ್ಮೆಂಟ್ 1 ಬರುತ್ತೆ, ಸೆಮಿಕೊಲಾನ್. ಓಕೆ, ಯಾವುದೇ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟಿಗೆ ನೀವು ಸೆಮಿಕೊಲಾನ್ ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ. ಇಫ್ ಟೆಸ್ಟ್ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ, ಸ್ಟೇಟ್ಮೆಂಟ್ 1 ಸೆಮಿಕೊಲಾನ್. ಎಲ್ಸ್ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ರೈಟ್ ದ ಸಿಂಟ್ಯಾಕ್ಸ್ ಫಾರ್ ಇಫ್ ಎಲ್ಸ್ two-way branch. ಓಕೆ, ಕಂಡೀಷನ್, ಇಫ್ ದ ಕಂಡೀಷನ್ ಇಸ್ ಟ್ರೂ ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟೆಡ್. ಎಲ್ಸ್ ಈ ಕಡೆ ಬಂದು ಎಲ್ಸ್ ಅಂತ ಬರೀಬೇಕು. ಇಲ್ಲಿ ಫಾಲ್ಸ್ ಬಂದಾಗ ಎಲ್ಸ್ ಅಂತ ಬರೀಬೇಕು ನೀವು. ಎಲ್ಸ್ ಅಂತ ಬಂದಾಗ ಏನಾಗುತ್ತೆ, ಸ್ಟೇಟ್ಮೆಂಟ್ 2. ಫಾಲ್ಸ್ ಆದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ದ ಸಿಂಟ್ಯಾಕ್ಸ್, ಇಫ್ ಟೆಸ್ಟ್ ಕಂಡೀಷನ್ ಟ್ರೂ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಫಾಲ್ಸ್ ಬಂದರೆ ಎಲ್ಸ್ ಅಂತ ಬರೀಬೇಕು, ಎಲ್ಸ್ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಲೆಟ್ ಅಸ್ ಟೇಕ್ ದ ಸೇಮ್ ಎಕ್ಸಾಂಪಲ್. ಆ ಶಾಪು ನಿಮಗೆ ಒಂದು ಡಿಸ್ಕೌಂಟ್ ಕೊಡ್ತಾನೆ. ಯಾವಾಗ ಅಮೌಂಟ್ ಗ್ರೇಟರ್ ದ್ಯಾನ್ 5000 ಆಗಿದ್ದರೆ, ಇಫ್ ದ ಅಮೌಂಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5000, 5000 ಅಥವಾ ಅದಕ್ಕಿಂತ ಹೆಚ್ಚಿನ ಅಮೌಂಟನ್ನು ನೀವು ಪರ್ಚೇಸ್ ಮಾಡಿದರೆ, ಓಕೆ, ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅದರ್ವೈಸ್ ಯು ವಿಲ್ ಗೆಟ್ ಎ 5% ಡಿಸ್ಕೌಂಟ್. ಸಿ ದ ಎಕ್ಸಾಂಪಲ್. ಇಫ್ ಅಮೌಂಟ್, ನೀವು ಪರ್ಚೇಸ್ ಮಾಡಿದ ಅಮೌಂಟ್ 5000, ನೀವು 6000 ಪರ್ಚೇಸ್ ಮಾಡಿದ್ದೀರಾ, 6000 ಹೇಳೋದು ಇಟ್ ಈಸ್ ಗ್ರೇಟರ್ ದೆನ್ 5000 ಆಗುತ್ತೆ. ಸೊ ವಿಲ್ ಗೆಟ್ 10% ಡಿಸ್ಕೌಂಟ್. ಅಥವಾ ನೀವು 3000 ಪರ್ಚೇಸ್ ಮಾಡಿದರೆ ಅದು 3000 ಇಟ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 5000, ಫಾಲ್ಸ್ ಆಗುತ್ತೆ ಕಂಡೀಷನ್. ಸೊ ವಿಲ್ ಗೆಟ್ ದ ಸೆಕೆಂಡ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಮೌಂಟ್ ಇಂಟು 5/100 ಅಂದರೆ 5% ಡಿಸ್ಕೌಂಟ್ ಬರುತ್ತೆ. ಓಕೆ,
ಸೊ ನೀವು ಪರ್ಚೇಸ್ ಮಾಡಿದ ಅಮೌಂಟು 5000ಗಿಂತ ಹೆಚ್ಚಿದ್ದರೆ ಅಥವಾ ಅದಕ್ಕೆ ಈಕ್ವಲ್ ಆಗಿದ್ದರೆ 5000 ಆಗಿದ್ದರೂ ಸಹ ನಿಮಗೇನು ಸಿಗುತ್ತೆ, ಯು ವಿಲ್ ಗೆಟ್ 10% ಡಿಸ್ಕೌಂಟ್. ಅಮೌಂಟ್ ಇಂಟು 10/100 ಅದು ಡಿಸ್ಕೌಂಟ್ ಆಗುತ್ತೆ. ಇಲ್ಲದೆ ಹೋದರೆ ಎಲ್ಸ್ ಫಾಲ್ಸ್ ಆದರೆ ಕಂಡೀಷನು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಮೌಂಟ್ ಇಂಟು 5/100 ಅಂದರೆ 5% ಡಿಸ್ಕೌಂಟ್ ಸಿಗುತ್ತೆ. ಒಟ್ಟಲ್ಲಿ ನಿಮಗೆ 10 ಅಥವಾ 5. ಸೊ ವಿ ಡೋಂಟ್ ನೋ, ದಟ್ ಈಸ್ ಅಕಾರ್ಡಿಂಗ್ ಟು ದ ಕಂಡೀಷನ್. ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ನೆಟ್ ಅಮೌಂಟ್. ಓಕೆ, ನೀವು ಟೋಟಲ್ ಪರ್ಚೇಸ್ ಮಾಡಿದ ಅಮೌಂಟ್ ಮೈನಸ್ ಡಿಸ್ಕೌಂಟನ್ನು ನೀವು ಅದನ್ನು ಕಳೆದ್ರೆ ವಿಲ್ ಗೆಟ್ ದ ನೆಟ್ ಅಮೌಂಟ್. ಓಕೆ, ನೆಟ್ ಅಮೌಂಟ್. ಸೊ ದಿಸ್ ಈಸ್ ದ ಸೆಕೆಂಡ್ type of selection statement. The second type is if else. It is also known as two-way branch statement. So ಯಾವ ರೀತಿ ಬರುತ್ತೆ ಅದರ ಕನ್ಸ್ಟ್ರಕ್ಟ್ ಈಸ್ ಟೆಸ್ಟ್ ಕಂಡೀಷನ್ ಟ್ರೂ ಆಗಿದ್ದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆರ್ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಅದರ ಸಿಂಟ್ಯಾಕ್ಸ್ ಈಸ್ ಲೈಕ್ ದಿಸ್: ಇಫ್ ವಿತಿನ್ ದ ಬ್ರಾಕೆಟ್ ರೈಟ್ ಟೆಸ್ಟ್ ಕಂಡೀಷನ್, if it is true statement 1 is executed semicolon, else statement 2 is executed semicolon. Example: if amount greater than or equal to 5000, discount will be amount into 10/100, else discount will be amount into 5/100, that is 5% and 10%. Afterwards you can calculate the net amount, that is equal to amount minus discount. Okay, so we can see another example for this two-way branch. Already explained this in our last video. So to find the greater of two numbers, okay, so we have a flow chart here. Start, input AB, see here we have used a construct here. Okay, so this one, if or is A greater than B, this is a condition. If A greater than B, check it out. Okay, if A greater than B means output will be A, otherwise false means output will be B. Okay, then it will going to stop. So how to write in C program? You have to write like this: if, give the condition, A greater than B, ಈ ಥರ ಕಂಡೀಷನ್ ಬರೀಬೇಕು ನೀವು. if A ಅಂತ ಹೇಳೋದು B ಗಿಂತ ದೊಡ್ಡದಾದಾಗ, ಓಕೆ, ಔಟ್ಪುಟ್ ಏನು ಬರುತ್ತೆ, A ಬರುತ್ತೆ. ಸೊ ಸಿ ಔಟ್ A ಅಂತ ಬರೀಬೇಕು. ಸೊ ದಿಸ್ ಇಸ್ ಸಿಂಟ್ಯಾಕ್ಸ್. ಎಲ್ಸ್ ಸಿ ಔಟ್ ಬಿ ಅಂತ ಬರೀಬೇಕಾಗುತ್ತೆ. ಸೊ ಔಟ್ಪುಟ್ ಎ ಅಥವಾ ಬಿ ಬರುತ್ತೆ. ಸೊ ವಿ ಹ್ಯಾವ್ ಸೀನ್ ದ ಟೂ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟ್ಸ್. ಸೊ ದಟ್ ಈಸ್ simple if, else. Now let us study about if, else, if. The next one is if, else, if. Okay. It is also known as multiple way branch. Multiple way branch. See here is test condition 1. If it is true means statement 1 is executed. ಇಲ್ಲಿ ಹಲವಾರು ಕಂಡೀಷನ್ಸ್ ಬರುತ್ತೆ. ಕಂಡೀಷನ್ 1 ಟ್ರೂ ಆದಾಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಈ ಕಂಡೀಷನ್ ಫಾಲ್ಸ್ ಆದಾಗ, ಇಫ್ ದ ಕಂಡೀಷನ್ 1 ಈಸ್ ಫಾಲ್ಸ್ ಆದಾಗ ಕಂಡೀಷನ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇದು ಚೆಕ್ ಮಾಡುತ್ತೆ. ಇದು ಕಂಡೀಷನ್ 1 ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗಿರುತ್ತೆ. ಫಾಲ್ಸ್ ಆದಾಗ ಮತ್ತೊಂದು ಕಂಡೀಷನನ್ನು ಚೆಕ್ ಮಾಡುತ್ತೆ. ಇದು ಕಂಡೀಷನ್ 2 ಹೇಳೋದು ಟ್ರೂ ಆದಾಗ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಮೆನಿ ಮೋರ್ ಕಂಡೀಷನ್ಸ್. ಅನೇಕ ಕಂಡೀಷನ್ಸ್ ಇರ್ಬೋದು, 1 2 3 4 5. ಓಕೆ, ಅದಕ್ಕೆ ನಾನು ಡಾಟೆಡ್ ಹಾಕಿದ್ದೀನಿ ಇಲ್ಲಿ. ತುಂಬ ಕಂಡೀಷನ್ಸ್ ಇರ್ಬೋದು ಇಲ್ಲಿ. ಓಕೆ, ಸೊ ಹಾಗೆ ಚೆಕ್ ಮಾಡ್ತಾ ಕೊನೆಯ ಕಂಡೀಷನ್ ಬಂದಿದೆ ಅಂದ್ಕೊಡು, ಯಾವುದು ಟ್ರೂ ಆಗಿಲ್ಲ. ಓಕೆ, ನೋ ಕಂಡೀಷನ್ ಇಸ್ ಟ್ರೂ. ಇಟ್ ವಿಲ್ ಚೆಕ್ ದ ಲಾಸ್ಟ್ ಕಂಡೀಷನ್ ಈಸ್ ಕಂಡೀಷನ್ ಎನ್. ಆ ಕೊನೆಯ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ ಎನ್ ಬರುತ್ತೆ. ಕಂಡೀಷನ್ ಎನ್ ಟ್ರೂ ಆಗಿದ್ದರೆ ಸ್ಟೇಟ್ಮೆಂಟ್ ಎನ್ ಬರುತ್ತೆ. ಯಾವುದೇ ಕಂಡೀಷನ್ ಟ್ರೂ ಆಗಿಲ್ಲ ಅಂದ್ಕೊಳ್ಳುವ, ಫಾಲ್ಸ್ ಆಗಿರುತ್ತೆ. ಫಾಲ್ಸ್ ಆದಾಗ ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಅಂದರೆ ಯಾವುದು ಕಂಡೀಷನ್ ಇದೋ ಸ್ಯಾಟಿಸ್ಫೈ ಆಗಲ್ಲ ಅಂತ ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟನ್ನು ನಾವು ಕೊಡ್ಬೋದು. ಸೊ ಕ್ಲಿಯರ್.
So this is also known as if else if or multiple way branch. ಇದರಲ್ಲಿ ನೋಡಿ ಮೊದಲನೇದು ಈಸ್ ಟೆಸ್ಟ್ ಕಂಡೀಷನ್ 1 ಚೆಕ್ ಮಾಡುತ್ತೆ. ಕಂಡೀಷನ್ 1 ಟ್ರೂ ಆದಾಗ ಸ್ಟೇಟ್ಮೆಂಟ್ 1 ಬರುತ್ತೆ. ಕಂಡೀಷನ್ ಫಾಲ್ಸ್ ಆದರೆ ಕಂಡೀಷನ್ 2 ಅನ್ನು ಚೆಕ್ ಮಾಡುತ್ತೆ. ಅದು ಟ್ರೂ ಆದಾಗ ಸ್ಟೇಟ್ಮೆಂಟ್ 2 ಬರುತ್ತೆ. ಹಾಗೆ ಮುಂದಕ್ಕೆ ತುಂಬ ಆಗುತ್ತೆ. ಸೊ ದೇರ್ ವಿಲ್ ಬಿ ಮೆನಿ ಮೋರ್ ಕಂಡೀಷನ್ಸ್. ಯಾವುದೇ ಕಂಡೀಷನ್ ಟ್ರೂ ಆಗದೆ ಹೋದಾಗ ಕೊನೆಯ ಕಂಡೀಷನ್ ಬರುತ್ತೆ. ಈಸ್ ಕಂಡೀಷನ್ ಎನ್, ಅದು ಟ್ರೂ ಆದಾಗ ಸ್ಟೇಟ್ಮೆಂಟ್ ಎನ್ ಬರುತ್ತೆ. ಅಥವಾ ಯಾವುದೇ ಕಂಡೀಷನ್ ಟ್ರೂ ಆಗದೆ ಹೋದಾಗ ಫಾಲ್ಸ್ ಆಗಿರುತ್ತೆ. ಆವಾಗ ಯು ವಿಲ್ ಗೆಟ್ ದ ಡಿಫಾಲ್ಟ್ ಸ್ಟೇಟ್ಮೆಂಟ್. ಸೊ ದೆನ್ ಯು ವಿಲ್ ಗೆಟ್ ದ ಎಕ್ಸಿಟ್ ಪಾಯಿಂಟ್. ಓಕೆ, ಸೊ ನೌ ವಿಲ್ ಸಿ ದ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಫ್ ಮೊದಲನೇ ಕಂಡೀಷನ್, ಇಫ್ ಟೆಸ್ಟ್ ಕಂಡೀಷನ್ 1, ಆ ಟೆಸ್ಟ್ ಕಂಡೀಷನ್ 1 ಟ್ರೂ ಆದಾಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಯಿತು, ಸೆಮಿಕೊಲಾನ್, ಅಲ್ಲಿಗೆ ಮುಗೀತು. ಇಲ್ಲದೆ ಹೋದರೆ ಎಲ್ಸ್, ಮತ್ತೊಂದು ಕಂಡೀಷನ್ ಇದೆ, ಎಲ್ಸ್ ಇಫ್ ಟೆಸ್ಟ್ ಕಂಡೀಷನ್ 2 ಅದು ಟ್ರೂ ಆದಾಗ ಸ್ಟೇಟ್ಮೆಂಟ್ 2 ಬಂದಿರುತ್ತದೆ. ಓಕೆ, ಇಫ್ ದಿಸ್ ಕಂಡೀಷನ್ಸ್ ಫಾಲ್ಸ್, ಈ ಕಂಡೀಷನ್ ಫಾಲ್ಸ್ ಆದಾಗ ಇದು ಎಕ್ಸಿಕ್ಯೂಟ್ ಆಗಲ್ಲ. ಸಿ ಒನ್ಸ್ ಅಗೇನ್, ಇಫ್ ಟೆಸ್ಟ್ ಕಂಡೀಷನ್ 1 ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಯಿತು, ಮುಗೀತು ಅಲ್ಲಿಗೆ. ಇಲ್ಲದೆ ಹೋದರೆ ಎಲ್ಸ್, ಮತ್ತೊಂದು ಕಂಡೀಷನ್ ಇದೆ, ಇಫ್ ಟೆಸ್ಟ್ ಕಂಡೀಷನ್ 2 ಅದು ಟ್ರೂ ಆದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲದೆ ಹೋದರೆ ಎಲ್ಸ್ ಇಫ್, ಎಲ್ಸ್ ಇಫ್, ಆ ರೀತಿ ಬರ್ತಾ ಹೋಗುತ್ತೆ. ಓಕೆ, ನಾನು ಡಾಟೆಡ್ ಹಾಕಿದಲ್ಲಿ. ಸೊ ಎಲ್ಸ್ ಕೊನೆಗೆ ಬರ್ತೀವಿ, ಎಲ್ಸ್ ಇಫ್ ಟೆಸ್ಟ್ ಕಂಡೀಷನ್ ಎನ್ ಟ್ರೂ ಆದರೆ ಸ್ಟೇಟ್ಮೆಂಟ್ ಎನ್ ಎಕ್ಸಿಕ್ಯೂಟ್ ಆಯಿತು. ಯಾವುದೂ ಕಂಡೀಷನ್ ಟ್ರೂ ಆಗಿಲ್ಲ, ಕೊನೆಯ ಕಂಡೀಷನ್ ಇಲ್ಲ, ಎಲ್ಸ್ ಮಾತ್ರ. ಎಲ್ಸ್ ಏನು ಬರುತ್ತೆ ಕೊನೆಗೆ? ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಫಾರ್ ಇಫ್ ಎಲ್ಸ್ ಇಫ್. ಸೊ ವಿ ವಿಲ್ ಸಿ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲನ್ನು ಗಮನಿಸಿಲಿ. ಇಫ್ ಲೆಟ್ ಅಸ್ ಅಸ್ಯೂಮ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ಯುವರ್ ಮಾರ್ಕ್ಸ್. ಈಗ ನೀವು ಯಾವುದೊಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದೀರಾ, ಅಥವಾ ನಿಮ್ಮ ಟೋಟಲ್ ಮಾರ್ಕ್ಸಲ್ಲಿ ಬರೀಬೋದಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಂತ. ಇಫ್ ದ ಮಾರ್ಕ್ಸ್ ಗ್ರೇಟರ್ ದಾನ್ ಈಕ್ವಲ್ ಟು 85, ಅಥವಾ ನೀವು ಪರ್ಸೆಂಟೇಜಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ಇಫ್ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 85 ಆಗಿದ್ದರೆ ಏನು ಬರುತ್ತೆ ಔಟ್ಪುಟ್ಟು? ಡಿಸ್ಟಿಂಕ್ಷನ್ ಅಂತ ಬರುತ್ತೆ. ಸಿ ಔಟ್ ಡಿಸ್ಟಿಂಕ್ಷನ್. ಇದು ಸ್ಟೇಟ್ಮೆಂಟನ್ನು ರೈಟ್ ವಿತ್ ಇನ್ ದ ಡಬಲ್ ಕೋಟ್ಸ್, ದೆನ್ ಪುಟ್ ದ ಸೆಮಿಕೊಲಾನ್. ಎಲ್ಸ್ ಇಲ್ಲದೆ ಹೋದರೆ ಇಫ್ ಮತ್ತೊಂದು ಕಂಡೀಷನ್ ಇದೆ, ಮಾರ್ಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆಗಿದ್ದರೆ. ನೋಡಿ, 85 ಅಥವಾ 85ಕ್ಕಿಂತ ಜಾಸ್ತಿ ಇದ್ದರೆ ಡಿಸ್ಟಿಂಕ್ಷನ್ಸ್ ಬರುತ್ತೆ. ಇಲ್ಲದೆ ಹೋದರೆ ಎಲ್ಸ್ ಇಫ್ ಅನ್ನೋದ್ರ ಕಂಡೀಷನ್, ಮಾರ್ಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆಗಿದ್ದರೆ ವಿಲ್ ಗೆಟ್ ದ ಸ್ಟೇಟ್ಮೆಂಟ್. ಏನು ಬರುತ್ತೆ ಸ್ಟೇಟ್ಮೆಂಟು? ಸಿ ಔಟ್ ಫಸ್ಟ್ ಕ್ಲಾಸ್ ಅಂತ ಬರುತ್ತೆ. ಓಕೆ, ಎಲ್ಸ್ ಬ್ರ್ಯಾಕೆಟ್ ಅವಶ್ಯಕತೆ ಇಲ್ಲ. ಎಲ್ಸ್ ಇಫ್ ಮಾರ್ಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 50 ಆಗಿದ್ದರೆ ಮತ್ತೊಂದು ಕಂಡೀಷನ್ ಕೊಡ್ಬೋದು. ಔಟ್ಪುಟ್ ಏನು ಬರುತ್ತೆ? ಸೆಕೆಂಡ್ ಕ್ಲಾಸ್ ಅಂತ ಬರುತ್ತೆ. ಇದು ಸ್ಟೇಟ್ಮೆಂಟು. ಡಬಲ್ ಯೂನಿಟ್ ಕಾಮ ಬರೆದು ಸೆಮಿಕೊಲಾನ್ ಹಾಕ್ಕೊಳ್ಳಿ. ಇಲ್ಲದೆ ಹೋದರೆ ಎಲ್ಸ್ ಇಫ್ ಮಾರ್ಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35 ಆಗಿದ್ದರೆ ಏನು ಬರುತ್ತೆ ಔಟ್ಪುಟ್ಟು? ಸೊ ಪಾಸ್ ಕ್ಲಾಸ್ ಅಥವಾ ಪ್ರಮೋಟೆಡ್ ಅಂತ ಬರಿಬೋದು ಇಲ್ಲಿ. ಓಕೆ, ಸಿಯರ್ 85 ಅಬವ್ ಇದ್ದರೆ ಡಿಸ್ಟಿಂಕ್ಷನ್, 60 ಅಬವ್ ಇದ್ದರೆ ಫಸ್ಟ್ ಕ್ಲಾಸ್, ಅಬವ್ 50 ಮೀನ್ಸ್ ಸೆಕೆಂಡ್ ಕ್ಲಾಸ್, ಅಬವ್ 35 ಮೀನ್ಸ್ ಪಾಸ್. ಅಬವ್ 35 ಇಲ್ಲದೆ ಹೋದರೆ ಮತ್ತೆ ಕಂಡೀಷನ್ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ರೈಟ್ ಎಲ್ಸ್. ಏನು ಬರುತ್ತೆ? ಡಿಫಾಲ್ಟ್ ಸ್ಟೇಟ್ಮೆಂಟ್ ಏನು ಬರುತ್ತೆ? ಡಿಫಾಲ್ಟ್ ಸ್ಟೇಟ್ಮೆಂಟ್ ವಿಲ್ ಬಿ ಫೇಲ್. ಸೊ ದಿಸ್ ಇಸ್ ದ ಡಿಫಾಲ್ಟ್ ಸ್ಟೇಟ್ಮೆಂಟ್. ಓಕೆ, ಯಾವುದೂ ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಹೋದರೆ ಏನು ಬರುತ್ತೆ ಕೊನೆಗೆ? ಫೇಲ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಯೂಸ್ ದ ಇಫ್ ಎಲ್ಸ್ ಇಫ್ ಆರ್ ಮಲ್ಟಿಪಲ್ ವೇ ಬ್ರಾಂಚಿಂಗ್. ಕಂಡೀಷನ್ 1 ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಬರುತ್ತೆ. ಫಾಲ್ಸ್ ಆದರೆ ಕಂಡೀಷನ್ 2 ಚೆಕ್ ಮಾಡುತ್ತೆ. ಕಂಡೀಷನ್ 2 ಟ್ರೂ ಆಗಿದ್ದರೆ ಸ್ಟೇಟ್ಮೆಂಟ್ 2 ಬರುತ್ತೆ. ಹಾಗೆ ಮುಂದಕ್ಕೆ ಹೋಗಿ ಫಾಲ್ಸ್ ಆದರೆ ಯು ವಿಲ್ ಗೆಟ್ ದ ಲಾಸ್ಟ್ ಕಂಡೀಷನ್. ಇಫ್ ದ ಕಂಡೀಷನ್ ಎನ್ ಸ್ಯಾಟಿಸ್ಫೈಸ್ ಮೀನ್ಸ್ ವಿಲ್ ಗೆಟ್ ದ ಸ್ಟೇಟ್ಮೆಂಟ್ ಎನ್. ಇಫ್ ನೋ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಮೀನ್ಸ್ ವಿಲ್ ಗೆಟ್ ದ ಡಿಫಾಲ್ಟ್ ಸ್ಟೇಟ್ಮೆಂಟ್. ಓಕೆ, ಸೊ ದಿಸ್ ಈಸ್ about if else if.
statements. So we have seen, okay students, ನಮ್ಮ ಮುಂದಿನ ಕನ್ಸ್ಟ್ರಕ್ಟ್ ನೆಸ್ಟೆಡ್ ಇಫ್. ಈ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟಲ್ಲಿ ಕಂಡೀಷನ್ 1 ಟ್ರೂ ಆಗಿದ್ದರೆ ವಿಲ್ ಗೆಟ್ ಕಂಡೀಷನ್ 2. ಕಂಡೀಷನ್ 1 ಫಾಲ್ಸ್ ಆದರೆ ವಿಲ್ ಗೆಟ್ ಕಂಡೀಷನ್ 3. Okay, so see this carefully. If we cover this, it is nothing but if else. ಈ ಉಳಿದಿರ್ತಕ್ಕಂಥ ಭಾಗ ಯಾವ ರೀತಿ ಕಾಣುತ್ತೆ ನಮಗೆ? ಇಫ್ ಎಲ್ಸ್ ಆಗಿ ಕಾಣುತ್ತೆ. ಸಿ ದ ರೈಟ್ ಹ್ಯಾಂಡ್ ಸೈಡ್. ಕಂಡೀಷನ್ 1 ಟ್ರೂ ಆಗಿದ್ದರೆ ಕಂಡೀಷನ್ 2 ಚೆಕ್ ಆಗುತ್ತೆ. ಅದು ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದಿಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ದೆನ್ ಸ್ಟೇಟ್ಮೆಂಟ್ 2 ಈಸ್ ಎಕ್ಸಿಕ್ಯೂಟೆಡ್. See here, this is once again if else. This once again if else. Okay. ಈ ಕಂಡೀಷನ್ 1 ಪ್ರಾರಂಭದಲ್ಲೇ ಇದು ಫಾಲ್ಸ್ ಆಗಿದ್ದರೆ, ಇಫ್ ಕಂಡೀಷನ್ 1 ಬಿಕಮ್ಸ್ ಫಾಲ್ಸ್, ಓಕೆ, ಇಟ್ ಚೆಕ್ಸ್ ದ ಕಂಡೀಷನ್ 3. ಅದು ಟ್ರೂ ಆಗಿದ್ದರೆ ಸ್ಟೇಟ್ಮೆಂಟ್ 3 ಬರುತ್ತೆ. ಅದರ್ವೈಸ್ ವಿಲ್ ಗೆಟ್ ದ ಸ್ಟೇಟ್ಮೆಂಟ್ 4. ಇಫ್ ಐ ಕವರ್ ದಿಸ್ ಒನ್ಸ್ ಅಗೇನ್, ದಿಸ್ ಈಸ್ ನಥಿಂಗ್ ಬಟ್ ಇಫ್ ಎಲ್ಸ್. ಸೊ ದೇರ್ಫೋರ್ ವಾಟ್ ಈಸ್ ನೆಸ್ಟೆಡ್ ಇಫ್? ಇಟ್ ಈಸ್ if else is embedded within another if else. Okay, if else ಅನ್ನು ಮತ್ತೊಂದು if else ಒಳಗಡೆ ಇಟ್ಟಿದ್ರೆ ಇಟ್ ಇಸ್ ಕಾಲ್ಡ್ ನೆಸ್ಟೆಡ್ ಇಫ್ ಅಂತ ಕರಿತಾ ಹೋಗ್ತೇವೆ. ಸೊ ಸಿ ಕ್ಲಿಯರ್ಲಿ, ಇಟ್ ಈಸ್ ಕ್ಲಿಯರ್ ದಟ್ ಇಫ್ ದ ಕಂಡೀಷನ್ 1 ಬಿಕಮ್ಸ್ ಟ್ರೂ, ಕಂಡೀಷನ್ 1 ಟ್ರೂ ಆಗಿದ್ದರೆ ಕಂಡೀಷನ್ 2 ಚೆಕ್ ಮಾಡುತ್ತೆ. If this condition becomes true, statement 1 is executed. Statement 1 execute ಆಗಬೇಕಂತ ಹೇಳಿದ್ರೆ ಇಟ್ ಮಸ್ಟ್ ಸ್ಯಾಟಿಸ್ಫೈ ದ 2 ಕಂಡೀಷನ್ಸ್. ಅಂದರೆ ಇಲ್ಲಿ ಮಲ್ಟಿ ಕಂಡೀಷನ್ಸ್ ಇದೆ ನೋಡಿ. ಕಂಡೀಷನ್ 1 ಟ್ರೂ ಆಗಬೇಕು, ಕಂಡೀಷನ್ 2 ಸಹ ಟ್ರೂ ಆಗಬೇಕಾಗುತ್ತೆ. ಕಂಡೀಷನ್ 1 ಟ್ರೂ ಆಗಿದ್ದು ಕಂಡೀಷನ್ 2 ಫಾಲ್ಸ್ ಆಗಿದ್ದರೆ ವಿಲ್ ಗೆಟ್ ದ ಸೆಕೆಂಡ್ ಸ್ಟೇಟ್ಮೆಂಟ್. ಓಕೆ, ಸಿಮಿಲರ್ಲಿ ಇನಿಷಿಯಲಿ ಇಫ್ ದ ಕಂಡೀಷನ್ 1 ಬಿಕಮ್ಸ್ ಫಾಲ್ಸ್, ಪ್ರಾರಂಭದಲ್ಲೇ ಕಂಡೀಷನ್ 1 ಫಾಲ್ಸ್ ಆಗಿದ್ದರೆ ಮತ್ತೊಂದು ಕಂಡೀಷನ್ ಚೆಕ್ ಮಾಡುತ್ತೆ ಇದು, ಕಂಡೀಷನ್ 3. ಅದು ಟ್ರೂ ಆಗಿದ್ದರೆ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಅದರ್ವೈಸ್ ವಿಲ್ ಗೆಟ್ ದ ಸ್ಟೇಟ್ಮೆಂಟ್ 4. ಓಕೆ, ಸೊ ವೆನ್ ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದಿಸ್ ಕನ್ಸ್ಟ್ರಕ್ಟ್ ಯು ವಿಲ್ ಗೆಟ್ ಓನ್ಲಿ 1 ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್. ಇದರಿಂದ ಫ್ಲೋ ಹರಿದು ಬರುವಾಗ ಕೇವಲ ಒಂದೇ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಮೇ ಬಿ ಸ್ಟೇಟ್ಮೆಂಟ್ 1 or maybe statement 2 or maybe statement 3 or maybe statement 4. ಯಾರು ಒಂದು ಸ್ಟೇಟ್ಮೆಂಟ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಹೌ ಟು ರೈಟ್ ಇಟ್ ಇನ್ ದ ಗ್ರಾಮ್ಯಾಟಿಕಲ್ ಪಾರ್ಟ್, ದಟ್ ಈಸ್ ದ ಇನ್ ಸಿಂಟ್ಯಾಕ್ಸ್. ಓಕೆ, ಸೊ ಈ ಕಂಡೀಷನ್ ಇದರಲ್ಲಿ ನೀವು ಇಫ್ ಅಂತ ಬರೀಬೇಕಾಗುತ್ತೆ. ಇಫ್ ಕಂಡೀಷನ್, ಮತ್ತೊಂದು ಇಫ್ ಕಂಡೀಷನ್, ಟ್ರೂ ಆದ ಸ್ಟೇಟ್ಮೆಂಟ್, ಫಾಲ್ಸ್ ಆದಾಗ ಎಲ್ಸ್, ಸ್ಟೇಟ್ಮೆಂಟ್ 2. ಇಲ್ಲದೆ ಹೋದರೆ ಇಲ್ಲಿ ಎಲ್ಸ್ ಬರುತ್ತೆ. ಇಲ್ಲಿ ಫಾಲ್ಸ್ ಇದ್ರೆ ಎಲ್ಸ್ ಬರೀಬೇಕು, ಎಲ್ಸ್. ಕಂಡೀಷನ್ ಇಫ್, ಎಲ್ಸ್ ಇಫ್. ಕಂಡೀಷನ್ 3, ಸ್ಟೇಟ್ಮೆಂಟ್ 3, ಫಾಲ್ಸ್ ಆದರೆ ಎಲ್ಸ್. ಸಿ ಎಲ್ಸ್. ಓಕೆ, ಸಿ ದ ಸಿಂಟ್ಯಾಕ್ಸ್. ಇಫ್ ಟೆಸ್ಟ್ ಕಂಡೀಷನ್ 1 ಟ್ರೂ ಆಗಿದ್ದಾಗ ಮತ್ತೊಂದು ಕಂಡೀಷನ್, ಇಫ್ ಟೆಸ್ಟ್ ಕಂಡೀಷನ್ 2 ಅದು ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟೆಡ್, ಪುಟ್ ದ ಸೆಮಿಕೊಲಾನ್. ಇಲ್ಲದೆ ಹೋದರೆ ಎಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಎಕ್ಸಿಕ್ಯೂಟೆಡ್. ಅಥವಾ ಪ್ರಾರಂಭದಲ್ಲೇ ಫಾಲ್ಸ್ ಆಗಿರುತ್ತೆ, ಯು ಹ್ಯಾವ್ ಟು ರೈಟ್ ಎಲ್ಸ್ ಹಿಯರ್. ಓಕೆ, ಇಲ್ಲೇ ತಪ್ಪಾಗಿದೆ ಎಲ್ಸ್ ಬರೀಬೇಕಿಲ್ಲಿ. ಸೊ ದಟ್ ಈಸ್ ದ ಎಲ್ಸ್ ಹಿಯರ್, ಎಲ್ಸ್. ಓಕೆ, ಮತ್ತೊಂದು ಕಂಡೀಷನ್ ಇದೆ. ಇಫ್ ಟೆಸ್ಟ್ ಕಂಡೀಷನ್ 3 ಈಸ್ ಚೆಕ್ಡ್ ಮೀನ್ಸ್ ವಿಲ್ ಗೆಟ್ ದ ಸ್ಟೇಟ್ಮೆಂಟ್ 3. ಅದು ಟ್ರೂ ಆಗಿದ್ದು ಸ್ಟೇಟ್ಮೆಂಟ್ 3 ಬರುತ್ತೆ. ಓಕೆ, ಅದು ಫಾಲ್ಸ್ ಆಗಿದ್ದಾಗ ಸ್ಟೇಟ್ಮೆಂಟ್ 4 ಬಂದಿರುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ನಾವು ಲೆಟ್ ಅಸ್ ಚೆಕ್ ದ ಗ್ರೇಟರ್ ಆಫ್ 3 ನಂಬರ್ಸ್ ಆರ್ ಬಿಗ್ಗೆಸ್ಟ್ ಆಫ್ ದ 3 ನಂಬರ್ಸ್. 3 ಸಂಖ್ಯೆ ಕೊಟ್ಟಿರ್ತೀವಿ, ಎ ಬಿ ಸಿ ಅಂತ. ಓಕೆ, 10, 20, 30. 30 ಇಸ್ ದ ಗ್ರೇಟರ್. ಅಥವಾ 30, 10, 20. ದ ಫಸ್ಟ್ ನಂಬರ್ ಇಸ್ ದ ಗ್ರೇಟರ್ ಒನ್. 10, 30, 20. ದ ಸೆಕೆಂಡ್ ನಂಬರ್ ಇಸ್ ಗ್ರೇಟರ್ ಒನ್. ವಿ ಡೋಂಟ್ ನೋ ವಿಚ್ ಒನ್ ಇಸ್ ಗ್ರೇಟರ್. ನೌ ಲೆಟ್ ಅಸ್ ಚೆಕ್ ಯೂಸಿಂಗ್ ದ ಜನರಲ್ ಫಾರ್ಮ್. ಲೆಟ್ ಅಸ್ ಅಸ್ಯೂಮ್ ದೇರ್ ಆರ್ 3 ವೇರಿಯೇಬಲ್ಸ್, ಎ ಬಿ ಸಿ ಅಂದ್ಕೊಳ್ಳುವ. 3 ವೇರಿಯೇಬಲ್ ಇದೆ, 3 ಸಂಖ್ಯೆಗಳಿದೆ, ಎ ಬಿ ಸಿ ಅಂತ. ಇಫ್ ಮೊದಲ ಸಂಖ್ಯೆ ಅಂದ್ಕೊಳ್ಳಿ, ಯಾವುದು ಎ. ಎಲ್ಲಿ ಮೊದಲ ಸಂಖ್ಯೆ ಇದೆ, ಇಸ್ ಆರ್ ದ ವೇರಿಯೇಬಲ್ಸ್
ಎಲ್ಲಿ ಮೊದಲ ಸಂಖ್ಯೆ ಇದೆ, ಬಿಯಲ್ಲಿ ಎರಡನೇ ಸಂಖ್ಯೆ ಇದೆ. ಇಫ್ ಎ ಗ್ರೇಟರ್ ದ್ಯಾನ್ ಬಿ, ಎ ಅಂತ ಹೇಳೋದು ಬಿಗಿಂತ ದೊಡ್ಡದಾಗಿದ್ದರೆ ಮೀನ್ಸ್ ಎ ಈಸ್ ಬಿಗ್ಗರ್ ಒನ್ ಇನ್ ದಿಸ್ ಟು. ಮತ್ತೆ ಚೆಕ್ ಮಾಡಿ. ಇಫ್ ಎ ಗ್ರೇಟರ್ ದ್ಯಾನ್ ಸಿ, ಎ ಅಂತ ಹೇಳೋದು ಇನ್ನು ಆಲ್ರೆಡಿ ಗೊತ್ತಾಗಿದೆ, ಎ ಬಿಗಿಂತ ದೊಡ್ಡದು. ಮತ್ತೆ ಚೆಕ್ ಮಾಡಿ, ಎ ಅಂತ ಹೇಳೋದು ಸಿಗಿಂತಲೂ ದೊಡ್ಡದಾಗಿದ್ದರೆ ವಿಚ್ ಒನ್ ಇಸ್ ದ ಗ್ರೇಟರ್? ಓಕೆ, ಎ ಈಸ್ ದ ಗ್ರೇಟರ್ ಒನ್. ಕ್ಲಿಯರ್? ಎ ಅಂತ ಹೇಳೋದು ಬಿಗಿಂತ ದೊಡ್ಡದಾಗಿದೆ, ಎ ಅಂತ ಹೇಳೋದು ಸಿಗಿಂತ ದೊಡ್ಡದಾಗಿದೆ. ಏನು ಬರುತ್ತೆ ಔಟ್ಪುಟ್ಟು? ಎ ಬರುತ್ತೆ. ಓಕೆ, ಇಲ್ಲದೆ ಹೋದರೆ ವಿ ಆರ್ ವಿತ್ ಇನ್ ದಿಸ್ ಬ್ಲಾಕ್. ಎ ಅಂತ ಹೇಳೋದು ಆಲ್ರೆಡಿ ಬಿಗಿಂತ ದೊಡ್ಡದು, ಎ ಅಂತ ಹೇಳೋದು ಸಿಗಿಂತಲೂ ದೊಡ್ಡದಾಗಿದ್ದರೆ ಎ ಬರುತ್ತೆ. ಇಲ್ಲದೆ ಹೋದರೆ ಸಿ ಅಂತ ಹೇಳೋದು ಔಟ್ಪುಟ್ ಬರುತ್ತೆ. ಎಲ್ಸ್ ಸಿ ಇಸ್ ದ ಗ್ರೇಟರ್ ನಂಬರ್. ಓಕೆ, ಆಲ್ರೆಡಿ ನಮಗೆ ಗೊತ್ತಾಗಿರುತ್ತೆ ಬಿ ದೊಡ್ಡದಲ್ಲ ಅಂತ ಗೊತ್ತಾಗಿರುತ್ತೆ. ಇಫ್ ಎ ಈಸ್ ನಾಟ್ ಬಿಗ್ಗರ್ ದ್ಯಾನ್ ಬಿ, ಎ ಅಂತ ಹೇಳೋದು ಬಿಗಿಂತ ದೊಡ್ಡದಾಗಿಲ್ಲ ಅಂತ ಆದಾಗ ಫಾಲ್ಸ್ ಆಗಿರುತ್ತೆ. ಕಂಡೀಷನ್ ಫಾಲ್ಸ್ ಆದಾಗ ವಿ ಕಮ್ ಹಿಯರ್. ಇಲ್ಲಿ ಚೆಕ್ ಆಗುತ್ತೆ. ಇಫ್ ನೋಡಿ ಮೊದಲೇ ಗೊತ್ತಾಗಿದೆ ಎ ದೊಡ್ಡದಲ್ಲ, ಉಳ್ಕೊಂಡಿರೋದು ಬಿ ಆ್ಯಂಡ್ ಸಿ. ಬಿ ಅಂತ ಹೇಳೋದು ಸಿಗಿಂತ ದೊಡ್ಡದಾಗಿದ್ದಾಗ ಇಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಸಿ ದೆನ್ ವಾಟ್ ಇಸ್ ಔಟ್ಪುಟ್? ಔಟ್ಪುಟ್ ಈಸ್ ಬಿ. ಇಲ್ಲದೆ ಹೋದ್ರೆ ಏನು ಬರುತ್ತೆ ಔಟ್ಪುಟ್ಟು? ಇದರಲ್ಲಿ ಸಿ ಬಂದಿರುತ್ತೆ. ಸೊ ದಿಸ್ ಈಸ್ ಹೌ ವಿ ಯೂಸ್ ದ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್. ನೆಸ್ಟೆಡ್ ಇಫಲ್ಲೇ ಕಂಡೀಷನ್ 1 ಟ್ರೂ ಆಗಿದ್ದಾಗ ಮತ್ತೊಂದು ಕಂಡೀಷನ್ ಇದೆ, ಆ ಕಂಡೀಷನ್ 2 ಅದು ಟ್ರೂ ಆದಾಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲದೆ ಹೋದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗಿರುತ್ತೆ ಫಾಲ್ಸ್ ಆದರೆ. ಕಂಡೀಷನ್ 1 ಫಾಲ್ಸ್ ಆಗಿದ್ದಾಗ ಕಂಡೀಷನ್ 3 ಚೆಕ್ ಮಾಡುತ್ತೆ, ಅದು ಟ್ರೂ ಆಗಿದ್ದಾಗ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಅದರ್ವೈಸ್ ಯು ಗೆಟ್ ದ ಸ್ಟೇಟ್ಮೆಂಟ್ 4. ಓಕೆ, ಸೊ ವಿ ಶಾಲ್ ಸ್ಟಡಿ ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ದಟ್ ಈಸ್ ಮಲ್ಟಿಪಲ್ ಸೆಲೆಕ್ಷನ್. ಮಲ್ಟಿಪಲ್ ಸೆಲೆಕ್ಷನ್. So we match with the labels here. It is also known as switch statement. Okay, so we going to check the expressions. ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರ್ತೀವಿ ಇಲ್ಲಿ. ಓಕೆ, ಆ ಎಕ್ಸ್ಪ್ರೆಷನ್ ಲೇಬಲ್ 1ಗೆ ಮ್ಯಾಚ್ ಆಗಿದ್ದರೆ, ದಿಸ್ ಎಕ್ಸ್ಪ್ರೆಷನ್ ಲೇಬಲ್ 1ಗೆ ಮ್ಯಾಚ್ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಯಿತು. ಓಕೆ, ದೆನ್ ವಿ ಮೂವ್ ಔಟ್ ಆಫ್ ದಿಸ್ ಕನ್ಸ್ಟ್ರಕ್ಟ್, ಫ್ಲೋ ಹೊರಗಡೆ ಬರುತ್ತೆ. ಅಥವಾ ಎಕ್ಸ್ಪ್ರೆಷನ್ 1 ಲೇಬಲ್ 2ಗೆ ಮ್ಯಾಚ್ ಆಗಿದ್ದರೆ, ಇಫ್ ಇಟ್ ಈಸ್ ಮ್ಯಾಚ್ ವಿತ್ ದ ಲೇಬಲ್ 2 ದೆನ್ ವಿ ಗೆಟ್ ದ ಸ್ಟೇಟ್ಮೆಂಟ್ 2. ಅಲ್ಲಿಗೆ ಮುಗೀತು. ಹಾಗೆ ಇಫ್ ದೇರ್ ಮೇ ಬಿ ಮೆನಿ ಲೇಬಲ್ಸ್. ಓಕೆ, ಸೊ ಡಾಟೆಡ್ ಲೈನ್ ಹಾಕಿದ್ದೇನೆ. ನಾವು ಲೆಟಸ್ ಅಸ್ಯೂಮ್ ಯಾವುದೂ ಮ್ಯಾಚ್ ಆಗಿಲ್ಲ. ಸೊ ವಿ ಆರ್ ಅಟ್ ದ ಲಾಸ್ಟ್ ಒನ್. ದಿಸ್ ಎಕ್ಸ್ಪ್ರೆಷನ್ ಮ್ಯಾಚಸ್ ಟು ಲೇಬಲ್ ಎನ್. ಇಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನು ಇಲ್ಲಿರ್ತಕ್ಕಂಥ ಲೇಬಲ್ ಎನ್ನಿಗೆ ಮ್ಯಾಚ್ ಆಗಿದ್ದರೆ ಸ್ಟೇಟ್ಮೆಂಟ್ ಎನ್ ಬರುತ್ತೆ. ಓಕೆ, ಎಕ್ಸ್ಪ್ರೆಷನ್ ಲೇಬಲ್ 1ಗೆ ಮ್ಯಾಚ್ ಆದರೆ ಸ್ಟೇಟ್ಮೆಂಟ್ 1, ಅಥವಾ ಎಕ್ಸ್ಪ್ರೆಷನ್ ಲೇಬಲ್ 2ಗೆ ಮ್ಯಾಚ್ ಆಗಿದ್ದಾಗ ಸ್ಟೇಟ್ಮೆಂಟ್ 2. ಓಕೆ, ಹಾಗೆ ಅನೇಕ ಸ್ಟೇಟ್ಮೆಂಟ್ಸ್ ಇರುತ್ತೆ ಅಥವಾ ಅದಕ್ಕೆ ಲೇಬಲ್ಸ್ ಇರುತ್ತೆ. ಇಫ್ ದಿಸ್ ಎಕ್ಸ್ಪ್ರೆಷನ್ ಮ್ಯಾಚಸ್ ಟು ಲೇಬಲ್ ಎನ್ ವಿಲ್ ಗೆಟ್ ದ nth ಸ್ಟೇಟ್ಮೆಂಟ್. ಯಾವುದೂ ಮ್ಯಾಚ್ ಆಗದೆ ಹೋದರೆ ಸೊ ವಿ ವಿಲ್ ಗೆಟ್ ದ ಡಿಫಾಲ್ಟ್. ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಬರುತ್ತೆ, ಇದು ಯಾವುದಕ್ಕೂ ಮ್ಯಾಚ್ ಆಗಿಲ್ಲ ಅಥವಾ ಇನ್ವ್ಯಾಲಿಡ್. ಓಕೆ, ಸೊ ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ನಾವು ಬರಿಬೋದು. ಸೊ ದಿಸ್ ಈಸ್ ನೋನ್ ಆ್ಯಸ್ ಮಲ್ಟಿಪಲ್ ಸೆಲೆಕ್ಷನ್ ಆರ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ಲೆಟ್ ಅಸ್ ಸಿ ದ ಸಿಂಟ್ಯಾಕ್ಸ್. ಸೊ ವಿ ಹ್ಯಾವ್ ಟು ಯೂಸ್ ದ ಕೀವರ್ಡ್ ಸ್ವಿಚ್ ಅಂತ ಬರೀಬೇಕು. ಒಂದು ಕೀವರ್ಡ್ ಯೂಸ್ ಮಾಡಬೇಕು, ಸ್ವಿಚ್ ಅಂತ. ಸೊ ಬ್ರ್ಯಾಕೆಟಲ್ಲಿ ಅದೇನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೋ ಅದನ್ನು ಬರೀಬೇಕಾಗುತ್ತೆ, ಎಕ್ಸ್ಪ್ರೆಷನ್ಸ್. ದೆನ್ ಯು ಹ್ಯಾವ್ ಟು ರೈಟ್, ಯು ಹ್ಯಾವ್ ಟು ಓಪನ್ ದ ಕರ್ಲಿ ಬ್ರೇಸ್, ದೆನ್ ಯು ಹ್ಯಾವ್ ಟು ರೈಟ್ ಕೇಸ್. ಒಂದು ಕೇಸ್ ಅಂತ ಬರೆದು, ಸೊ ಇದು ಲೇಬಲ್ 1 ಇಲ್ಲಿರುತ್ತೆ. ಎಕ್ಸ್ಪ್ರೆಷನ್ ಇಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನ್ ಇಲ್ಲಿರ್ತಕ್ಕಂಥ ಲೇಬಲಿಗೆ ಮ್ಯಾಚ್ ಆದರೆ, ಅಥವಾ ಇಲ್ಲಿ ಬಂದಂಥ ವ್ಯಾಲ್ಯೂ ಇಲ್ಲಿರ್ತಕ್ಕಂಥ ವ್ಯಾಲ್ಯೂಗೆ ಮ್ಯಾಚ್ ಆದಾಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಯಿತು. ಸೆಮಿಕೊಲಾನ್. ಈ ಸ್ಟೇಟ್ಮೆಂಟ್ ಬಂದ ಮೇಲೆ ಮುಗೀತು. ಬ್ರೇಕ್ ಅಂತ ಕೊಡಬೇಕು. ಬ್ರೇಕ್ ಅಂತ ಕೊಟ್ಟಾಗ ಇದು ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದಿಸ್ ಲೂಪ್. ಲೂಪಿಂದ ಹೊರಗಡೆ ಬರುತ್ತೆ, ಕಮ್ಸ್ ಔಟ್ ಆಫ್ ದ ಲೂಪ್, ಮುಂದಕ್ಕೆ ಹೋಗಲ್ಲ. ಕೇಸ್ ಲೇಬಲ್ 1, ದೆನ್ ಯು ಹ್ಯಾವ್ ಟು ರೈಟ್ ಕೊಲಾನ್. 2 ಚುಕ್ಕಿ ಹಾಕಬೇಕು, ಕೊಲಾನ್ ಕೊಲಾನ್. ಕೇಸ್ ಲೇಬಲ್ 1 ನೋಡಿ, ಎಕ್ಸ್ಪ್ರೆಷನ್ ಲೇಬಲ್ 1ಗೆ ಮ್ಯಾಚ್ ಆದಾಗ
statement 1 execute ಆಯಿತು. Execute means you have to put semicolon. All the executable statements ends with the semicolon. ಈ execute this statement ಬಂದಮೇಲೆ ಮುಗೀತು, ಬ್ರೇಕ್. ಇದು ಮ್ಯಾಚ್ ಆಗಿಲ್ವ ಅಂತ ಅಂದ್ಕೊಳ್ಳುವ. ಸೊ ಎಕ್ಸ್ಪ್ರೆಷನ್ ವಿಲ್ ಮ್ಯಾಚ್ ವಿತ್ ದ ಲೇಬಲ್ 2. ಸೊ ಕೇಸ್ ಲೇಬಲ್ 2 ಕೊಲಾನ್, ಕೇಸ್ ಲೇಬಲ್ 2ಗೆ ಮ್ಯಾಚ್ ಆಗಿದ್ದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ, ಸೆಮಿಕೊಲಾನ್. ಓಕೆ, ಈ ಸ್ಟೇಟ್ಮೆಂಟ್ ಸಿಗುತ್ತೆ ನಿಮಗೆ. ಓಕೆ, ಒನ್ಸ್ ಯು ಗೆಟ್ ದ ಸ್ಟೇಟ್ಮೆಂಟ್ ಅಲ್ಲಿಗೆ ಬ್ರೇಕ್ ಆಗುತ್ತೆ, ಮುಂದಕ್ಕೆ ಹೋಗಲ್ಲ. ಸಿಮಿಲರ್ಲಿ ವಿ ಮೇ ಹ್ಯಾವ್ n number of expressions or labels. So if this expression matches with the label n, ಕೊನೆಗೆ ಬರ್ತೀವಿ, ಇಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನ್ ಇಲ್ಲಿರೋ ಲೇಬಲ್ ಎನ್ಗೆ ಮ್ಯಾಚ್ ಆಗಿದೆ. ಹೆಂಗೆ ಬರೀಬೇಕು ನೀವು? ಕೇಸ್ ಲೇಬಲ್ ಎನ್ ಕೊಲಾನ್, ಸ್ಟೇಟ್ಮೆಂಟ್ ಎನ್ ಎಕ್ಸಿಕ್ಯೂಟ್ ಆಗುತ್ತೆ, ಸೆಮಿಕೊಲಾನ್ ಬಂದಮೇಲೆ ಮುಗೀತು. ಇಫ್ ದ ಎಕ್ಸ್ಪ್ರೆಷನ್ ಡಸ್ ನಾಟ್ ಮ್ಯಾಚ್ ವಿತ್ ದ ಲೇಬಲ್ 1 2 3 4 5 6 ಹಾಗೆ ಎನ್ ಯಾವುದೋ ಲೇಬಲಿಗೆ ಮ್ಯಾಚ್ ಆಗಿಲ್ಲ, ದೆನ್ ಯು ವಿಲ್ ಗೆಟ್ ದ ಡಿಫಾಲ್ಟ್. ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಬರುತ್ತೆ, ಡಿಫಾಲ್ಟ್ ಕೊಲಾನ್ ಬರೆದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಂತ ಬರೆದು ಯು ಹ್ಯಾವ್ ಟು ಪುಟ್ ದ ಸೆಮಿಕೊಲಾನ್, then you have to close the curly brace. So this is the syntax for multiple selection. Switch expression, case label 1 colon statement 1 semicolon break semicolon, case label 2 colon statement 2 semicolon break semicolon. So similarly you will get many cases, put the dot. So ಕೊನೆಗೆ ಬಂದಾಗ ಕೇಸ್ ಲೇಬಲ್ ಎನ್ ಕೊಲಾನ್ ಸ್ಟೇಟ್ಮೆಂಟ್ ಎನ್ ಸೆಮಿಕೊಲಾನ್ ಬ್ರೇಕ್ ಸೆಮಿಕೊಲಾನ್. ಯಾವುದು ಮ್ಯಾಚ್ ಆಗೋದಾದರೆ ಯು ಹ್ಯಾವ್ ಟು ರೈಟ್ ಡಿಫಾಲ್ಟ್ ಕೊಲಾನ್ ಡಿಫಾಲ್ಟ್ ಸ್ಟೇಟ್ಮೆಂಟ್ ಸೆಮಿಕೊಲಾನ್, ದೆನ್ ಯು ಹ್ಯಾವ್ ಟು ಕ್ಲೋಸ್ ವಿತ್ ದ ಕರ್ಲಿ ಬ್ರೇಸ್. ಓಕೆ, ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಸಿ ಅನ್ ಎಕ್ಸಾಂಪಲ್, ಸ್ವಿಚ್ ಒಂದು ಎಕ್ಸ್ಪ್ರೆಷನ್ ಇದ್ರೆ ಡೇ ನಂಬರ್ ಅಂತ, ಡೇ ನಮ್. ಓಕೆ, denum, a single variable denum. ಸೊ ಕೇಸ್ ಇಲ್ಲಿ ಲೇಬಲ್ ಬದಲು ನಾವು 1 ಅಂತ ಬರ್ತೀನಿ, ಲೇಬಲ್ 1 ಬದಲು ಐ ಹ್ಯಾವ್ ರಿಟನ್ ಓನ್ಲಿ 1. ಫಾರ್ ಎಕ್ಸಾಂಪಲ್ ಈ ಡೇ ನಂಬರಿಗೆ ನಾನು 1 ಅಂತ ಕೊಡ್ತೇನೆ. ಡೇ ನಂಬರಿಗೆ ನಾನು 1 ಅಂತ ಇನ್ಪುಟ್ ಕೊಟ್ಟಾಗ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ 1 ಮ್ಯಾಚಸ್, ವಿಲ್ ಗೆಟ್ ದ ಔಟ್ಪುಟ್ ಸಂಡೇ ಅಂತ ಬರುತ್ತೆ ನಿಮಗೆ. 1 ಕೊಟ್ಟಾಗ ಏನು ಬರುತ್ತೆ ನಿಮಗೆ? 1 ಮ್ಯಾಚ್ ಆಗಿದೆ, ಸಂಡೇ ಬಂದಮೇಲೆ ಮುಗೀತು, ಬ್ರೇಕ್. ಇಫ್ ಯು ಗಿವ್ 2 ಮೀನ್ಸ್ 2 is not equal to 1, ಮೂವ್ಸ್ ಟು ದ ನೆಕ್ಸ್ಟ್ ಕೇಸ್. 2 equal to 2 ಏನು ಬರುತ್ತೆ? ಈಕ್ವಲ್, 2 equal to 2 ವಿಲ್ ಗೆಟ್ ದ ಮಂಡೇ, ಬಂದಮೇಲೆ ಮುಗೀತು, ಬ್ರೇಕ್. ಸೊ ಸಿಮಿಲರ್ಲಿ ಇಫ್ ಯು ಗಿವ್ 3 ಮೀನ್ಸ್ 3 ಅಂತ ಕೊಟ್ಟಾಗ ಏನಾಗುತ್ತೆ? 3 ಮ್ಯಾಚ್ ಆಗಿದೆ. ಸೊ 1ಗೆ 3 ನಾಟ್ ಈಕ್ವಲ್ ಟು 1 ನಾಟ್ ಈಕ್ವಲ್ ಟು, ಇಟ್ ಈಸ್ ಈಕ್ವಲ್ ಟು 3. ಸೊ ವಿಲ್ ಗೆಟ್ ದ ಟ್ಯೂಸ್ಡೇ. ಏನು ಬರುತ್ತೆ ಔಟ್ಪುಟ್ಟು? ಸಿ ಔಟ್ ಟ್ಯೂಸ್ಡೇ. ಸೊ ರೈಟ್ ದ ಸ್ಟೇಟ್ಮೆಂಟ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮರ್ಸ್. ಓಕೆ, ಔಟ್ಪುಟ್ ಸಿಗುತ್ತೆ ನಿಮಗೆ, ಅಲ್ಲಿಗೆ ಮುಗೀತು, ಬ್ರೇಕ್, ಸೆಮಿಕೊಲಾನ್. ನೀವು 4 ಅಂತ ಕೊಟ್ಟಾಗ 4 ನಾಟ್ ಈಕ್ವಲ್ ಟು 1 ನಾಟ್ ಈಕ್ವಲ್ ಟು 2 3 4ಗೆ ಮ್ಯಾಚ್ ಆಗುತ್ತೆ ನೋಡಿ. ಮ್ಯಾಚ್ ಆದಾಗ ನಿಮಗೇನು ಬರುತ್ತೆ? ವೆಡ್ನೆಸ್ಡೇ ಅಂತ ಬರುತ್ತೆ, ಬ್ರೇಕ್. ಅದು ನೀವು 5 ಕೊಟ್ಟಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಯು ವಿಲ್ ಗೆಟ್ ಥರ್ಸ್ಡೇ, ಮುಗೀತು, ಬ್ರೇಕ್. ಇಫ್ ಯು ಗಿವ್ 6 ಮೀನ್ಸ್ ಯು ವಿಲ್ ಗೆಟ್ ಫ್ರೈಡೇ. ಇಫ್ ಯು ಗಿವ್ 7 ಮೀನ್ಸ್ ಯು ವಿಲ್ ಗೆಟ್ ಸಾಟರ್ಡೇ. ಓಕೆ, ಇಫ್ ಯು ಗಿವ್ 8 ಮೀನ್ಸ್ 7 ಡೇಸ್ ಇರೋದು. ಓಕೆ, 8 ಕೊಟ್ಟಾಗ ಏನು ಬರ್ಬೇಕು ನಿಮಗೆ? 8. ಇಫ್ ಯು ಗಿವ್ 8 ಮೀನ್ಸ್ 8 ನಾಟ್ ಈಕ್ವಲ್ ಟು 1 ನಾಟ್ ಈಕ್ವಲ್ ಟು 3 4 5 6 7 ಯಾವುದಕ್ಕೆ ಮ್ಯಾಚ್ ಆಗಿಲ್ಲ, ಯು ವಿಲ್ ಗೆಟ್ ದ ಡಿಫಾಲ್ಟ್ ಸ್ಟೇಟ್ಮೆಂಟ್. ಯಾವುದಕ್ಕೂ ಮ್ಯಾಚ್ ಆಗೋದಾದಾಗ ನಿಮಗೆ ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಬರುತ್ತೆ. ಏನು ಬರುತ್ತೆ? ಸಿ ಔಟ್, ದಟ್ ಈಸ್ ಇನ್ವ್ಯಾಲಿಡ್ ಡೇ ನಂಬರ್. ನೀವು ಕೊಟ್ಟಂಥ ದಿನ ಸರಿಯಾಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ನೀವು ಕೊಡ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ವಿ ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ examples in multiple selection. Okay, so today we have studied the selection construct, that is also known as conditional construct. It is nothing but execution of statements based on condition
we have studied different types: simple if else, if, nested if, multiple selection. ಇದನ್ನು ನಾನು ನಿಮಗೆ ಅದರ ಫ್ಲೋ ಚಾರ್ಟ್ನ ವಿನ್ಯಾಸ ಹೇಳ್ಕೊಟ್ಟಿದ್ದೇನೆ, ಅದರ ಸಿಂಟ್ಯಾಕ್ಸ್ ಹೇಳ್ಕೊಟ್ಟಿದ್ದೇನೆ, ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ನಿಮಗೆ ಖುಷಿ ಆದರೆ ಇದನ್ನು ನೀವು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಾಚ್ ಅವರ್ ವಿಡಿಯೋ. ಥ್ಯಾಂಕ್ ಯು ಫಾರ್ watching the video. Nå helgen nærmer seg, spør alle hva jeg gjør da. Jeg hitter